ಒಂದ್ಸಲ ವಿಚಾರ ಮಾಡ್ಕೊಳ್ರಿ. ಮುಖ್ಯಮಂತ್ರಿಯಾಗಿ ಕಿಮ್ಮತ್ತಿನ ಕುದುರೆಯನ್ನು ಹತ್ತಿ ಬಂಗಾರದ ಕಿರೀಟವನ್ನು ತಲೆ ಮೇಲೆ ಇಟ್ಟುಕೊಂಡು ಸಿಂಹಾಸನದ ಮೇಲೆ ಕುಂದ್ರಬೇಕು, ಇಲ್ಲ ಹೊರಗೆ ಹೊರಟ್ರೆ ಕುದುರೆ ಮೇಲೆ ಕುಂದ್ರಬೇಕು. ಇಂತಹ ಬಸವಣ್ಣ ಎಲ್ಲಿಗೆ ಹೋಗುತ್ತಾನಂತಂದ್ರ ಹರಳಯ್ಯ ಎಲ್ಲಿ ವಾಸ ಆಗಿದ್ದ ಅಲ್ಲಿ ಹೋಗ್ತಾನೆ. ಯಾರು ಯಾರನ್ನು ಎಂದೂ ನೋಡ್ಲಿಕ್ಕೆ ಸಾಧ್ಯ ಇದ್ದಿಲ್ಲ, ಅಲ್ಲಿಗೆ ಹೋಗೋದು ದೂರದ ಮಾತು. ಅವರಾಗಲಿ ಬೆಟ್ಟಿಗೆ ಬಂದ್ರೂ ಸಹಿತ ಬೆಟ್ಟಿ ಆಗಲಿಕ್ಕೆ ಸಾಧ್ಯನೇ ಇದ್ದಿಲ್ಲಲ್ಲ, ಅಂತಹ ವ್ಯಕ್ತಿ ಅವರಿದ್ದಲ್ಲಿ ಹೋಗ್ತಾನೆ. ಅದು ಇಷ್ಟು ಎತ್ತರದ ಮಟ್ಟಕ್ಕೆ ಬೆಳೆದ ಮೇಲೆ ಕೇರಿಗೆ ಹೋಗ್ತಾನ, ಕುದುರೆಯಿಂದ ಇಳಿತಾನ. ಮೊದಲನೇ ಆಶ್ಚರ್ಯ, ಹೋದದ್ದು ಒಂದನೇ ಆಶ್ಚರ್ಯ, ಕುದುರೆ ಇಳಿದಿದ್ದು ಎರಡನೇ ಆಶ್ಚರ್ಯ. ಸಣ್ಣದಂತ ತಿಳ್ಕೊಬಾರ್ದು ಇವನ್ನೆಲ್ಲ. ಯಾರು ದಲಿತರರು, ಯಾರು ಶೂದ್ರರು, ಯಾರು ಅಸ್ಪೃಶ್ಯರು ಅಂತ ಎಲ್ಲ ಸಮಾಜ ಹೊರಗಿಟ್ಟಿತ್ತಲ್ಲ, ಅಲ್ಲಿಗೆ ಹೋಗ್ತಾನ. ಹೋದದ್ದು ಒಂದನೇ ಆಶ್ಚರ್ಯ, ಕುದುರೆ ಇಳಿದಿದ್ದು ಎರಡನೇ ಆಶ್ಚರ್ಯ. ಮೂರನೆಯ ಆಶ್ಚರ್ಯ ಅಂತಂದ್ರೆ ಅವ್ರ ನಮಸ್ಕಾರನು ಪೂರ್ವದಲ್ಲಿನೇ ಶರಣು ಶರಣಾರ್ಥಿ ಹರಳಯ್ಯನವರ ಅಂತ. ಎಷ್ಟು ದೊಡ್ಡತಾಗಿರ್ಬೇಕು. ಆತ ಯಾವಾಗಲೂ ಬೇಡಿಕೊಂಡಿದ್ದು, ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಏನೆಲ್ಲ ಆಗ್ತಾ ಹೋದಂಗೆಲ್ಲ ಬೇಡಿಕೊಂಡಿದ್ದು ಒಂದೇ, ಮೇಲಾಗಲ್ವಲ್ಲೆನು ಕೀಳಾಗಲಲ್ಲದೆ. ಮೇಲಾಗಲೊಲ್ಲೆನು ಕೀಳಾಗಲಲ್ಲದೆ, ಕೀಳಿಂಗಲ್ಲದೆ ಹಯನ ಕರೆಯುವುದೇ. ಮೇಲಾಗಿ ನರಕದೋಳೋಲಾಡಲಾರೆನು, ನಿಮ್ಮ ಶರಣರ ಪಾದಕ್ಕೆ ಕೀಳಾಗಿರಿಸು ಕೂಡಲ ಸಂಗಮ ದೇವಾ. ನೀನು ಮಹಾದಾನಿ ಎದ್ದಿಯಪ್ಪ, ನಿನಗೆ ನಾ ಬೇಡಿಕೊಳ್ತೀನಿ. ಏನು ಬೇಡಿಕೊಳ್ತೀನಿ ಅಂದ್ರೆ ಒಂದೇ ಒಂದು ವರ ಬೇಡಿಕೊಳ್ತೀನಿ, ಶರಣರ ಪಾದ ಸನ್ನಿಧಾನದೊಳಗೆ ಕುಂದ್ರುವಂತಹ ಭಾಗ್ಯವನ್ನು ಕರುಣಿಸು ನನಗ. ಮೇಲಾಗಕ್ಕೆ ನಾವಲ್ಲೇ. ಆಕಳು ಹಾಲು ಕೊಡೋದು ಕಾಲಾಗ ಕುಂತ್ರು ಕೊಟ್ಟಿತ್ತ ಹೊರತಾಗಿ ನಾವು ಊರು ಗೌಡ್ತಿದ್ದೀನಿ ಅಂತ ದುಬ್ಬದ ಮೇಲೆ ಕುಂತ್ರ ನಾನೇ ಯಾಕಂದ್ರೆ ಕಾಲ ಕುಂದ್ರಬೇಕಂದ್ರೆ ಹಾಲು ಸಿಗಲ್ಲ. ಹಾಲು ಬೇಕಂದ್ರೆ ಕೆಳಗೆ ಕುಂದ್ರಲೇಬೇಕು, ಹೌದಾ? ಹಾಲು ಬೇಕಾಗಿತ್ತು ನಿನಗಂದ್ರೆ ಕೆಳಗೆ ಕುಂದ್ರಲೇಬೇಕಾದ್ರೆ ಆಕಳದ ಕಾಲು ತಳಗೆ ಸಿಗುತ್ತದೆ. ಮೇಲಾಗಿ ನರಕದವಳು ಓಲಾಡಲಾರೆನು, ಆ ಮೇಲ್ ನಾ ಎತ್ತರ ಅನ್ನೋದೇನೈತಲ್ಲ ಅದು ಅಲ್ಲ. ಕೆಳಗೆ ಕುಂದ್ರೋದು ಶ್ರೇಷ್ಠ, ಗುರು ಸನ್ನಿಧಾನದಲ್ಲಿ ಕೆಳಗೆ ಕುಂದ್ರೋದು ಶ್ರೇಷ್ಠ. ನೀವು ಅನ್ಬೋದು, ನೀವಿಷ್ಟು ಹತ್ರ ಕುಂತಿರಲ್ರಿ ಅದು ಸರಿ ಅನ್ರಿ ಅಂತ. ಹೌದಲ್ಲ? ಅದು ಯಾಕೆ ಬರಬಾರ್ದು? ಕೆಲವು ಮಂದಿಗೆಲ್ಲ ಬರ್ಬೇಕಲ್ಲ. ಅದೇ ಏನ್ರಿ ಮ್ಯಾಲ ಅದ ಮತ್ತ ಅದ್ರ ಮೇಲೊಂದು ಹಾಕೊಂಡು ಕುಂತೀರಿ, ಇದೇನು ಹಗರಿ ಹತ್ರ ಇದ್ರೆ ನೀವು ಅನ್ಬೋದಲ್ಲ. ಇಷ್ಟು ಎತ್ತರಕ್ಕೆ ಕುಂತಿದ್ದು ಅಹಂಕಾರ ಅಲ್ಲ, ಎತ್ತರಕ್ಕೆ ಕುಂದಿರ್ಬೇಕನ್ನೋದಲ್ಲ. ನಿಮ್ಮ ಮನೆಯೊಳಗೆ ಕರೆಂಟ್ ಹೋದ ಕೂಡಲೇ ಏನು ಹಚ್ತೀರಿ? ಲಾಟಾನೋ ಚಿಮ್ನಾನೋ ಮೇನ್ ಬತ್ತಿನೋ ಹಚ್ತಿರಲ್ಲ. ಹಚ್ಚಿ ಎಲ್ಲಿಡ್ತೀರಿ? ಅದನ್ನ ಹಚ್ಚಿ ಎಲ್ಲಿಡ್ತೀರಿ? ಮ್ಯಾಲಿಡ್ತೀರಿ. ನೀವು ಹಚ್ಚಿರುವಂತ ಮೇನ್ ಬತ್ತಿ ಚಿಮನಿ ಏನೈತಲ್ಲ ಅದನ್ನ ಮ್ಯಾಲಿಡ್ತೀರಿ. ಎಷ್ಟು ಸಾಧ್ಯ ಐತೆ ಅದನ್ನ ಮ್ಯಾಲಿಡ್ತೀರಿ. ಮ್ಯಾಲಿಡೋದು ಅದಕ್ಕೊಂದಿಟ್ಟು ಖುಷಿ ಆಗ್ಲಿ ಅಂತ ಅಲ್ಲ, ಮ್ಯಾಲಿಟ್ಟ ಮನಿ ತುಂಬಾ ಬೆಳಕು ಬೀಳುತ್ತ ಅಂತ. ಎಲ್ಲಾ ಕಡೆ ಬೆಳಕು ಬೀಳಲಿ ಅಂತ ಚಿಮನ ಮ್ಯಾಲಿಡ್ತೀರ ಹೊರತಾಗಿ ಅದಕ್ಕೆ ಖುಷಿ ಆಗ್ಲಿ ಅಂತ ಇಡೋಪೈಕಿ ಅಲ್ಲ ನೀವು. ಹಂಗೆ ಈ ಸ್ವಾಮಿನೂ ಇಷ್ಟು ಹತ್ತಿರಕ್ಕೆ ಕುಂದ್ರಿಸಿರ ಅಂತಂದ್ರೆ ಆ ಕಡೆ ಹಿಂದಿದ್ದವ್ರಿಗೆ ಒಂದಿಟ್ಟು ಕಾಣ್ಲಿ ಅಂತ ಕುಂದ್ರಿಸಿರ ಹೊರತಾಗಿ ಖುಷಿ ಆಗ್ಲಿ ಅಂತ ಕುಂದ್ರಿಸಿದವ್ರು ಅಲ್ಲ.